ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಕ್ಲೋಸ್ ನೆಕ್ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದ್ರ ಕಟ್ಟಿಂಗ್ ಇದೆ. 36 ಎಳೆ ಸುತ್ತಳತೆಯ ಕ್ಲೋಸ್ ನೆಕ್ಕನ್ನು ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ಈಗಿನ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಫ್ರಂಟ್ ಪಾರ್ಟನ್ನು ಮೊದಲಿಗೆ ತಿಳ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾನು ಪಂಚ್ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಓಪನ್ ಮಾಡಿಕೊಂಡು ನಾನು ಇದಕ್ಕೆ ಕ್ಯಾನ್ವಾಸನ್ನು ಯಾವ ರೀತಿ ಇಡ್ತೀನಿ ಅಂತ ನೋಡಿ. ಈ ರೀತಿ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡಿದ್ರೆ, ನಾನು ಹೇಳೋ ರೀತಿ ಇಟ್ಟು ಸ್ಟಿಚ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಮತ್ತು ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು ಅನ್ನೋದು ಇರೋದಿಲ್ಲ. ತುಂಬ ಈಸಿ ಆಗುತ್ತೆ. ಕೆಳಗಡೆ ಕ್ಯಾನ್ವಾಸನ್ನು ಇಟ್ಟು ಮೇಲ್ಗಡೆ ಸ್ಟಿಚ್ ಮಾಡೋದು. ನೋಡಿ, ಇವಾಗ ನಾನು ತೋರಿಸ್ತೀನಿ. ಒಂದು ನೀಟಾಗಿ ಇಟ್ಕೊಳ್ಬೇಕು. ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಲೈನಿಂಗನ್ನು ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆ ಕಡೆ ಈ ಕಡೆ ಜಾರಾಡದೆ ಅಂತ ನನಗೆ ಗುಂಪಿನನ್ನು ಹಾಕ್ಕೊಳ್ತೀನಿ. ಯಾವ ರೀತಿ ನೋಡಿ, ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ನೋಡ್ಕೊಳ್ಬೇಕು. ಕೆಲವೊಮ್ಮೆ ಸ್ಟಿಚಿಂಗ್ ಮಾಡುವಾಗ ಒಂದೇ ಸೈಡ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ನೋಡಿ, ಕ್ಯಾನ್ವಾಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಪಾರ್ಟ್ ಮಾಡಿಕೊಂಡೆ. ಮೊದಲೇ ನೋಡ್ಕೊಳ್ಬೇಕು ಎಷ್ಟಾಗಲೇಬೇಕಂತ. ಈ ರೀತಿ ಕೆಳಗಡೆ ಇಡಬೇಕು ಕ್ಯಾನ್ವಾಸನ್ನು. ಈ ರೀತಿ ಇಟ್ಟು ಆನಂತರ ಮೇನ್ ಫ್ಯಾಬ್ರಿಕನ್ನು ಇಡಬೇಕು. ಆನಂತರ ಲೈನಿಂಗನ್ನು ಇಡಬೇಕು. ಮೇಲ್ಗಡೆ ಲೈನಿಂಗ್ ಇಡಬೇಕು. ಮೇನ್ ಫ್ಯಾಬ್ರಿಕ್ ಇಲ್ಲಿ ಸೀದಾ ಇರಬೇಕು. ಈ ರೀತಿ ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀವಿ ನೋಡಿ, ಆ ಶೇಪನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮೂಲೆ ಎಲ್ಲ ಬರ್ತೀವಲ್ಲ, ಅಲ್ಲಿ ಸೂಜಿನ ಕೆಳಗಡೆ ಇಟ್ಟೇ ಸ್ಟಿಚ್ ಮಾಡಬೇಕಾಗತ್ತೆ. ಆನಂತರ ನೋಡಿ, ಅದೇ ಆಕಾರದಲ್ಲಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡಿ ಆಮೇಲೆ ನಾಚ್ ಹಾಕಿ ಕಟ್ ಮಾಡಿಕೊಂಡ್ರೆ ಟರ್ನ್ ಮಾಡಿದರೆ ಆಯಿತು. ಕ್ಯಾನ್ವಾಸ್ ನೋಡಿ ಒಳಗಡೆ ಹೋಗುತ್ತೆ. ಕ್ಯಾನ್ವಾಸ್ ಹಾಕಿ ನಾವು ಕ್ಯಾನ್ವಾಸಿಗೆ ಬೇರೆ ಬಟ್ಟೆ ಹಾಕಿ ಸ್ಟಿಚ್ ಮಾಡಬೇಕು ಅನ್ನೋದು ಇರೋದಿಲ್ಲ. ನೋಡಿ, ಮೂಲೆನ ಕರೆಕ್ಟಾಗಿ ಕಟ್ ಮಾಡಬೇಕು. ಯಾಕಂದರೆ ಶೇಪ್ ಸರಿಯಾಗಿ ಬರಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ನೀವು ಇಲ್ಲಿ ಐರನ್ ಆದರೂ ಮಾಡ್ಕೊಳ್ಬೋದು. ಈ ರೀತಿ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟಿಚನ್ನೇ ಹಾಕಿಬಿಡ್ತಾ ಇದ್ದೀನಿ. ಐರನ್ ಮಾಡಿಕೊಂಡ್ರೂ ಆಗುತ್ತೆ. ಪದೇ ಪದೇ ಐರನಿಗೆ ಹೇಳ್ಬೇಕಾಗುತ್ತಲ್ಲ ಅಂತ ಐರನ್ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಸ್ಟಿಚಿಂಗನ್ನೇ ಹಾಕ್ತಾಯಿದ್ದೀನಿ. ಬ್ಲೌಸನ್ನು ನಾವು ಕಟಿಂಗ್ ಮಾಡೋ ಮುಂಚೆ ಒಮ್ಮೆ ಐರನ್ ಮಾಡಬೇಕು. ಆನಂತರ ಸ್ಟಿಚಿಂಗ್ ಆದ ನಂತರ ಒಮ್ಮೆ ಐರನ್ ಮಾಡಬೇಕು. ಕೆಲವೊಂದು ಬಟ್ಟೆಗೆ ಸ್ಲೀವ್ಸ್ ಎಲ್ಲ ಹೊಲಿಬೇಕಾದ್ರೂ ಸಹ ಐರನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಬಟ್ಟೆ ಕಾಟನ್ ಬಟ್ಟೆ ಥರ ಇರೋದ್ರಿಂದ ಚೆನ್ನಾಗಿತ್ತು. ಹಾಗಾಗಿ ನಾನಿಲ್ಲಿ ಒಮ್ಮೆ ಮಾತ್ರ ಐರನ್ ಮಾಡ್ಕೊಂಡಿದ್ದೀನಿ. ಆನಂತರ ಫಿನಿಶಿಂಗ್ ಆದ ನಂತರ ಐರನ್ ಮಾಡಿದ್ದೀನಿ. ಆನಂತರ ನೋಡಿ, ನೆಕ್ ಹೊಲಿದಾದ ನಂತರ ನಾನಿಲ್ಲಿ ಲೈನಿಂಗನ್ನು ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ. ಮೇನ್ ಬಟ್ಟೆನ ಎಕ್ಸ್ಟ್ರಾ ಅನ್ನೋ ಹಾಗೆ ಕಟ್ ಮಾಡಿದೆ. ಈ ಎಕ್ಸ್ಟ್ರಾ ಎಲ್ಲ ಸ್ಟಿಚಿಂಗ್ ಮಾಡಿಕೊಂಡು ಈಗ ಲೈನಿಂಗ್ ಅಳತೆಗೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದೇ ರೀತಿ 2 ಸೈಡ್ ಮಾಡ್ಕೊಂಡು ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿದ್ದೀನಿ. ನಾನು ಹೇಳಿದೆ, ಒಂದೇ ಬ್ಲೌಸಲ್ಲಿ ಪ್ರಿನ್ಸಸ್ ಕಟ್ ಮತ್ತು ಹೈ ನೆಕ್ ಎರಡನ್ನೂ ಒಂದೇ ಬ್ಲೌಸಲ್ಲಿ ಮಾಡಿದ್ದೀನಿ ಅಂತ. ಈಗ ನಾನು ಪ್ರಿನ್ಸಸ್ ಕಟ್ಟಿಗೆ ಫ್ರಂಟ್ ಶೇಪನ್ನು ರೆಡಿ ಮಾಡಿಕೊಂಡೆ. ಇವಾಗ ನೋಡಿ, ಇನ್ನೊಂದು ಪಾರ್ಟ್ ಪ್ರಿನ್ಸಸ್ ಕಟ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ನೋಡಿ, ಮೂಲೆ ಬಂದರೆ ಈ ರೀತಿ ಎಲ್ಲ ಟರ್ನ್ ಮಾಡ್ಕೊಂತ ಶೇಪನ್ನು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಆನಂತರ ಎಕ್ಸ್ಟ್ರಾ ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕರೆಕ್ಟಾಗಿ ಕಟ್ ಮಾಡಬೇಕಾಗುತ್ತೆ. ಆಯಿತು. ಈಗ 2 ಪಾರ್ಟ್ ಸಹ ಇದೇ ರೀತಿ ರೆಡಿ ಮಾಡ್ಕೊಳ್ಬೇಕು. ನಾನು ಒಂದೊಂದೇ ಪಾರ್ಟನ್ನು ರೆಡಿ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ 2 ಪಾರ್ಟ್ ನಾವು ಇದೇ ರೀತಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಳ್ಬೇಕು. ಕರೆಕ್ಟಾಗಿ ಕೆಳಗಡೆಯಿಂದ ಎಕ್ಸ್ಟ್ರಾ ಅನಿಸ್ತಾ ಇತ್ತು ನನಗೆ, ಆಗ ಕಟ್ ಮಾಡಿ ತೆಗೆದುಬಿಟ್ಟೆ. ಆನಂತರ ನಾವು ಮೊದಲಿಗೆ ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ. ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ತೆಗಿಬೋದು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬಿಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಎರಡನ್ನೂ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ನೀವು ಬೇಕಾದರೆ ಇನ್ವಿಸಿಬಲ್ ಆಗಿ ಸಹ ಸ್ಟಿಚ್ ಮಾಡ್ಬೋದು. ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಇನ್ವಿಸಿಬಲ್ ಆಗಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು. ಇಲ್ಲಿ ಇವತ್ತು ಮೇಲಿಂದನೇ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ ಪ್ರಿನ್ಸಸ್ ಕಟ್ಟು. 2 ಸೈಡು ಸಹ ಟಚ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕುತ್ಕೊಳ್ತದೆ ಪ್ರಿನ್ಸಸ್ ಕಟ್ಟು. ತುಂಬ ನೀಟಾಗಿ ವೇರ್ ಮಾಡಿದಾಗ ಸಹ ಅಷ್ಟೇ ನೀಟಾಗಿ ಬರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ನೋವು ನನ್ನ ಕಟ್ಟಿಗೆ ತೆಗೆದಿದ್ದೀನಿ ನಾನು. ನೋಡಿ, ಒಂದು ಸ್ವಲ್ಪ ತೆಗೆದುಬಿಟ್ರೆ ಶೇಪ್ ನೀಟಾಗಿ ಬರುತ್ತೆ. ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಓವರ್ಲಾಕ್ ಇದ್ದರೆ ಓವರ್ಲಾಕನ್ನು ಮಾಡ್ಕೋಬೇಕು. ನನ್ನ ಹತ್ರ ಓವರ್ಲಾಕ್ ಇಲ್ಲ, ಹಾಗಾಗಿ ನಾನು ಸ್ಟಿಚಿಂಗನ್ನೇ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ. ನೋಡಿ,
ಒಂಚೂರು ಈ ರೀತಿ ಶೇಪ್ ತಗೊಂಡ್ರೆ ಆಯಿತು. ಕೆಲವೊಂದು ಸಲ ನೀಟ್ ಮಾಡ್ಕೊತ ಸ್ಟಿಚಿಂಗನ್ನು ನೋಡಿ ಸ್ಟಿಚ್ ಶೇಪ್ ತೆಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಫ್ರಂಟ್ ಶೇಪು ಮುಗೀತು. ಪ್ರತಿಯೊಂದನ್ನು ಸಹ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸ್ವಲ್ಪ ಏನಾದರೆ ಬಂದೇ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲೂ ಸಹ ಕ್ರಾಸ್ ಕಟ್ ಮಾಡಿಕೊಂಡೆ ನಾನು. ನೋಡಿ ಆನಂತರ ಕ್ರಾಸ್ ಬೆಲ್ಟ್, ಅಂದರೆ ಕ್ರಾಸ್ ಬೆಲ್ಟಲ್ಲೇ ಇದಕ್ಕೆ ಬೆಲ್ಟ್ ಪಟ್ಟಿನ ಕೊಟ್ಕೊಳ್ತಾ ಇದ್ದೀನಿ. ಸಾರಿ, ಇದು ಕಾಜಾಪಟ್ಟಿ ಹೊಲಿಲಿಕ್ಕಾಗಿ ನಾನು ಈ ರೀತಿ ಫೋಲ್ಡ್ ಮಾಡಿ ತೆಗೆದುಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಇಟ್ಕೊಳ್ಬೇಕು. ನಾನು ಇದರಲ್ಲಿ ವಿಡಿಯೋನ ಫಾಸ್ಟ್ ಮಾಡಿದ್ದೆ, ಯಾವಾಗೂ ಹೊಲಿಯೋ ಸ್ಟಿಚಿಂಗ್ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೆ, ಆಮೇಲೆ ನಿಧಾನವಾಗಿ ತಿಳಿಸಿ ಅದಕ್ಕೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಇದು ಹುಕ್ಸ್ ಹೊಲಿಲಿಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ದಾರನೆಲ್ಲ ಅಲ್ಲಲ್ಲೇ ಟ್ರಿಮ್ ಮಾಡಿ ತೆಗಿಬೇಕು, ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಬೇಕು. ಈಗ ನೋಡಿ ಇನ್ನೊಮ್ಮೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬಟನ್ ಪಟ್ಟಿ ಮತ್ತು ಕಾಜಾಪಟ್ಟಿ ಹೊಲಿದಾದ ನಂತರ ಸಹ ಒಮ್ಮೆಲೆ ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಏರುಪೇರು ಬರ್ತದೆ. ನೋಡಿ ಈ ರೀತಿ ರೆಡಿ ಆಯಿತು. ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಸಿಂಪಲ್ಲು, ಕ್ಲೋಸ್ ನೆಕ್ ಆದ್ದರಿಂದ ಏನೇನು ಇಲ್ಲ, ಜಸ್ಟ್ ಟಕ್ಸ್ ಹಾಕೋದಷ್ಟೇ. ಮೊದಲಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ ಇಲ್ಲಿ 2 ಇಂಚ್ ಬಿಟ್ಟಿರ್ತೀವಲ್ಲ, ಅಲ್ಲಿಗೆ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಈ ಮಿಡ್ಲ್ ಸೆಂಟರ್ ಬರ್ತಲ್ಲ ಅಲ್ಲಿ ಒಂದು ನಾಚ್ ಹಾಕೊಳ್ತಿದ್ದೀನಿ. ಯಾಕಂದರೆ ಅಲ್ಲಿ ಟಕ್ಸ್ ಹೊಲಿಲಿಕ್ಕೋಸ್ಕರ ಒಂದೇ ಕಡೆಗೆ ಬರುತ್ತೆ ಟಕ್ಸ್ ಅನ್ನೋ ಸಲುವಾಗಿ ಆ ರೀತಿ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಶೋಲ್ಡ್ರ್ ಮಧ್ಯಭಾಗದಲ್ಲಿಟ್ಟು ಸಹ ಮಾಡ್ಬೋದು, ಆದರೆ ಇದಕ್ಕೆಲ್ಲ ಆಗೋದಿಲ್ಲ. ನೋಡಿ ಈ ರೀತಿ ಟಕ್ಸನ್ನು ಹಿಡ್ಕೊಳ್ಬೇಕಾಗತ್ತೆ. ಆಯಿತು. ನೋಡಿ ಇಲ್ಲೊಂದು ಸ್ವಲ್ಪ ಕ್ರಾಸ್ ಕಟ್ ಮಾಡಬೇಕಾಗತ್ತೆ, ಒಂದು 1/4 ಇಂಚ್ ಆಗುವಷ್ಟು ಈ ರೀತಿ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಕ್ರಾಸ್ ಕಟ್ ಮಾಡಬೇಕು. ಆವಾಗ ಬ್ಲೌಸ್ ನಿಲ್ಲಲ್ಲ ಮತ್ತು ಕರೆಕ್ಟಾಗಿ ಶೇಪ್ ಬರುತ್ತೆ. ಈ ರೀತಿ ಮಾಡಿ ಬಟನ್ ಪಟ್ಟಿ ಅಟ್ಯಾಚ್ ಮಾಡಿದರೆ ಆಯಿತು. ಬ್ಯಾಕ್ ಪಾರ್ಟು ಸಹ ರೆಡಿ ಆಯಿತು. ಇಷ್ಟು ಬ್ಯಾಕ್ ಪಾರ್ಟು. ಈಗ ಇಲ್ಲಿ ಮೇಲ್ಗಡೆ ನೆಕ್ ಹತ್ರ ಪೈಪಿಂಗ್ ರೀತಿ ಕೊಟ್ಟು, ಅಂದರೆ ಹೆಮ್ಮಿಂಗ್ ಮಾಡಲಿಕ್ಕೆ ಈ ರೀತಿ ಕೊಟ್ಕೊಳ್ತಾ ಇದ್ದೀನಿ. ಇದನ್ನು ಒಗಿಬಾರ್ದು, ನಾವು ಜಸ್ಟ್ ಅದರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊತ ಹೋಗಬೇಕು. ಹೋಗಿದ್ರೆ ರಿಂಕಲ್ಸ್ ಬರೋ ಸಾಧ್ಯತೆ ಇರ್ತದೆ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಜಸ್ಟ್ ಇದೇ ಥರ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಒಂದು ನಾಚ್ ಹಾಕ್ಕೊಂಡ್ರೆ ಶೇಪ್ ನೀಟಾಗಿ ಬರುತ್ತೆ. ಬಟ್ಟೆ ಏನಾದ್ರು ಎಕ್ಸ್ಟ್ರಾ ಅನ್ನೋಂಗಿದ್ರೆ ಅದು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು. ಆಯ್ತು. ಇವಾಗ ಫ್ರಂಟ್ ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಫ್ರಂಟ್ ಬ್ಯಾಕನ್ನು ಅಟ್ಯಾಚ್ ಮಾಡಬೇಕು. ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಬೇಕು ಮೊದಲಿಗೆ. ಆಯಿತು. ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಅಟ್ಯಾಚ್ ನೋಡಿ, ಸ್ಲೀವ್ಸನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಡೈರೆಕ್ಟ್ ಅಟ್ಯಾಚ್ ಮಾಡೋದನ್ನು ಅಷ್ಟೇ ತೋರಿಸಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಈಸಿಯಾಗಿ ಹೈ ನೆಕ್ ಬ್ಲೌಸನ್ನು, ಅಲ್ಟರ್ ನೆಕ್ ಅಂದರೆ ಕ್ಲೋಸ್ ನೆಕ್
ಕ್ಲೋಸ್ ನೆಕ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು ಅಂತ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ವೇರ್ ಮಾಡಿದವರು ಸಹ ಅಷ್ಟೇ ನೀಟಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಸ್ಟಿಚಿಂಗು ಸಹ ಮಾಡ್ಬೋದು. ನಾನು ಕಟಿಂಗಲ್ಲಿ ಹೇಳಿದ್ದೀನಿ ಯಾವ ರೀತಿ ಇದಕ್ಕೆ ತೊಗೊಳ್ಬೇಕಂತ. ಫುಲ್ ಶೋಲ್ಡ್ರಲ್ಲಿ ಹಾಫ್ ಶೋಲ್ಡ್ರನ್ನು ಅಂದರೆ ಫುಲ್ ಭುಜದ ಅಳತೆ ಫುಲ್ ಅಳತೆ ತಗೊಂಡು ಅದರಲ್ಲಿ ಅರ್ಧ ಮಾಡಿ ನೆಕ್ ಮತ್ತು ಶೋಲ್ಡ್ರನ್ನು ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಕಂಕಳನ್ನು ಸಹ ಅದರಲ್ಲಿ ಹಾಫ್ ಮಾಡಿ ಇಡಬೇಕಾಗುತ್ತೆ. ಫಿಟ್ಟಿಂಗ್ ಬಂದು 28 ಇದೆ ಇವ್ರದ್ದು ವೇಸ್ಟ್ ಲೆಂತು, ಹಾಗಾಗಿ 7 ಇಂಚಿಗೆ ಇಡ್ತಾ ಇದ್ದೀನಿ. ಆನಂತರ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಅದೇ ಅಳತೆಗೆ ಫಿಟ್ಟಿಂಗ್ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ಸ್ಟಿಚಿಂಗ್ ಮತ್ತು ಕಟಿಂಗನ್ನು ಮಾಡ್ಬೋದು. ಇದು ನೋಡಿಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ, ನಾನು 8 ಇಂಚಿಗೆ ಇಡ್ತಾ ಇದ್ದೀನಿ. ಆನಂತರ ನೀವು ಬ್ಲೌಸನ್ನು ಯಾವ ಅಳತೆಗೆ ಸ್ಟಿಚಿಂಗ್ ಮಾಡ್ತೀವಿ ನೋಡ್ತೀವಿ ಅದೇ ಅಳತೆನ ಅಳೆದುಬಿಟ್ಟು ಇಲ್ಲಿ ಇಡಬೇಕಾಗುತ್ತೆ. ನಾನು ಈ ಬ್ಲೌಸಿಗೆ ಎಷ್ಟಿತ್ತು ನೋಡಿ ಅಷ್ಟನ್ನೇ ಇಡ್ತಾ ಇದ್ದೀನಿ. ಇಲ್ಲಿ ಬಾಡಿ ಮೆಜರ್ಮೆಂಟನ್ನು ತೆಗೆದುಕೊಂಡಿದ್ದೆ ನಾನು. ಆಯಿತು, ಫಿಟ್ಟಿಂಗ್ ಆದರೆ ಬ್ಲೌಸು ಸಹ ರೆಡಿ ಆಯಿತು. ತುಂಬಾ ಈಸಿಯಾಗಿ ಬ್ಲೌಸನ್ನು ನೋಡಿ, ಫಿಟ್ಟಿಂಗ್ ಮಾಡುವಾಗ ನೀಟಾಗಿ ಎರಡು ಕರೆಕ್ಟಾಗಿ ಬರಬೇಕಾಗುತ್ತೆ. ಸರಿಯಾಗಿ ನೋಡಿಕೊಂಡು ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ. ಎಲ್ಲ ಇದು ಫಿಟ್ಟಿಂಗನ್ನು ಪ್ಲಸ್ ಮಾರ್ಕಲ್ಲೇ ಬರೋ ರೀತಿ ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಸಹ ಕರೆಕ್ಟಾಗಿ ಮೊದಲೇ ಹೊಂದಬೇಕಂದ್ರೆ ಪಟ್ಟಿಗೆ ಡಮ್ಮಿ ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ಆಯಿತು, ಎಕ್ಸ್ಟ್ರಾ ಇರೋ ಬಟ್ಟೆನ ಈಗ ಕಟ್ ಮಾಡಿ ಬೇಡ ಅಂದರೆ ನಾನು ನೀಟ್ ಫಿನಿಶಿಂಗ್ ಬರಲಿಕ್ಕೋಸ್ಕರ ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿತಾ ಇದ್ದೀನಿ. 1.5 ಇಂಚ್ ಆಗುವಷ್ಟು ಬಟ್ಟೆ ಇಟ್ಟಿದ್ದೀನಿ. ನಾನು ಕಟಿಂಗ್ ಮಾಡುವಾಗ 1-2 ಇಂಚ್ ಇಟ್ಕೊಂಡಿದ್ದೀನಿ. ಆನಂತರ ಈಗ 1.5 ಇಂಚಿಗೆ ನೀಟಾಗಿ ಬರಲಿ ಅನ್ನೋ ಸಲುವಾಗಿ ಫಿನಿಶಿಂಗ್ ನೀಟಿರಲಿ ಅನ್ನೋವಾಗ ಕಟ್ ಮಾಡಿ ತೆಗಿತಿದ್ದೀನಿ. ಎಕ್ಸ್ಟ್ರಾ ಸೈಡ್ ಒಂದು ಸ್ಟಿಚಿಂಗನ್ನು ಹಾಕ್ತೀನಿ. 2 ಸೈಡು ಸಹ ಇದೇ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು. ಆಮೇಲೆ ಒಂದು ಮೂರು ಹೊಲಿಗೆನ ಹಾಕ್ಕೊಳ್ಳೋದು. ಓವರ್ಲಾಕನ್ನು ಮಾಡ್ಬೋದು. ನನ್ನ ಹತ್ರ ಓವರ್ಲಾಕನ್ನು ಇಲ್ಲ, ನಾನು ಇರೋದು ಹಳ್ಳಿಯಲ್ಲಿ, ಹಾಗಾಗಿ ನಾನು ಓವರ್ಲಾಕನ್ನು ತೆಗೆದುಕೊಂಡಿಲ್ಲ. ಮುಂದೆ ನಾನು ತೆಗೆದುಕೊಳ್ಬೇಕು, ಆದರೆ ಈಗ ತಗೊಂಡು ನೋಡಿ ಇಲ್ಲಿ ಭುಜದ ಹತ್ರ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಆನಂತರ ಸ್ಟಿಚಿಂಗನ್ನು ಮಾಡಬೇಕು. ತುಂಬ ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಈ ಬ್ಲೌಸು ವೇರ್ ಮಾಡಿ ಸಹ ಆಗಿದೆ, ಪರ್ಫೆಕ್ಟಾಗಿ ಬಂದಿದೆ. ನಾನು ವೇರ್ ಮಾಡಿರುವ ಬ್ಯಾಕ್ ಸೈಡ್ ಮಾತ್ರ ಫೋಟೋನ ಹಾಕಿದ್ದೀನಿ, ಫ್ರಂಟ್ ಸೈಡ್ ಹಾಕಿಲ್ಲ. ನೀವೇನಾದರೂ 36 ಅಳತೆಗೆ ಕಟ್ ಮಾಡಿದರೆ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಬ್ಲೌಸ್ ಫುಲ್ ರೆಡಿ ಆಯ್ತದೆ. 3 ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು, ಬ್ಲೌಸ್ ರೆಡಿ. ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ನಾವೆರಡು ಸೈಡ್ ಸ್ಟಿಚಿಂಗ್ ಮಾಡೋದು ಸರಿ ಇದೆಯಾ ಅಂತ. ಕೆಲವೊಂದು ಸಾರಿ ಒಬ್ಬರದ್ದು ಒಂದೊಂದು ತೋಳು ಒಂದೊಂದು ಥರ ಇರುತ್ತೆ, ಅದನ್ನು ಸಹ ನೋಡ್ಕೊಳ್ಬೇಕು. ಹಾಗೇನಾದರೆ ನೀವು ಅದೇ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಒಬ್ಬರು ಸರಿ ಇತ್ತು, ಹಾಗಾಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ರೆಡಿ ಆದ ನಂತರ ಈ ರೀತಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ನೋಡಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.